ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಶಿವಲೀಲಾ ಚಿತ್ರದ ಪ್ರಚಾರಕ್ಕಾಗಿ ಕಲಬುರಗಿ ನಗರಕ್ಕೆ ಆಗಮಿಸಿದ ಪದ್ಮಶ್ರೀ ಪುರಸ್ಕೃತರಾದ ಮಂಜಮ್ಮ ಜೋಗತಿಯವರು ಶ್ರೀ ಶರಣಬಸವೇಶ್ವರದ ದರ್ಶನ ಪಡೆದ ನಂತರ ದೇವಸ್ಥಾನದ ಆವರಣದಲ್ಲಿ ಚಿತ್ರದ ಪ್ರಚಾರಕ್ಕೆ ಚಾಲನೆ ನೀಡಿ, ಈ ಚಿತ್ರ ರಾಜ್ಯಾದ್ಯಂತ ಜನವರಿ 1ರಂದು ಬಿಡುಗಡೆಯಾಲಿದ್ದು, ಒಳ್ಳೆಯ ಕಥಾ ಹಂದರವುಳ್ಳ ಚಿತ್ರ ಇದಾಗಿದ್ದು, ಕನ್ನಡ ಕಲಾಭಿಮಾನಿಗಳು ಕುಟುಂಬ ಸಮೇತ ಬಂದು ನೋಡಿ ಹರಸಿ ಎಂದು ಮಾಧ್ಯಮಕ್ಕೆ ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಲ್ಲಮ ಪ್ರಭು ದೇಶಮುಖ್, ದತ್ತಾತ್ರೇಯ ಪಾಟೀಲ್ ರೇವೂರ, ಮಾಲಾ ಕಣ್ಣಿ, ಜಯಶ್ರೀ ಬಿ ಮತ್ತಿಮೂಡ್, ವಿಜಯಲಕ್ಷ್ಮಿ ಹಿರೇಮಠ, ಶೀಲಾ ಕಲಬುರ್ಗಿ, ಸ್ವಾತಿ ಮಹಾಗಾಮಕರ, ಜಯಶ್ರೀ ಜೈನ, ವಿಜಯಲಕ್ಷ್ಮಿ ಸಿಂಗೋಡಿ, ಭಾಗಿರಥಿ ಗುನ್ನಾಪೂರ, ನಕ್ಷತ್ರ ಕಲಾವಿದೆ ಬೆಂಗಳೂರು, ಶ್ರೀನಿವಾಸ ದೇಸಾಯಿ, ಸಿದ್ದಲಿಂಗಪ್ಪ ಮಲಶೆಟ್ಟಿ, ಪ್ರಭು ಪಟ್ಟಣಕರ, ವಿಶ್ವನಾಥ ತೋತ್ನಳ್ಳಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಎಲ್ಲ ಗುಲ್ಬರ್ಗದ ಜನತೆಗೆ ಈ ಮಂಜಮ್ಮ ಜೋಗತಿಯ ನಮಸ್ಕಾರಗಳು. ಇವತ್ತು ನಾವು ಶ್ರೀ ಶರಣಬಸಪ್ಪ ದೇವಸ್ಥಾನಕ್ಕೆ ಬಂದು ಅವರ ಆಶೀರ್ವಾದವನ್ನು ತಗೊಂಡು, ಸಣ್ಣಪ್ಪರ ಆಶೀರ್ವಾದ ತಗೊಂಡು, ಅವರ ಆಶೀರ್ವಾದವನ್ನು ತಗೊಂಡು ನಾವಿವತ್ತು ಪುನೀತರಾದ್ವಿ, ನಮ್ಮ ತಂಡ ಎಲ್ಲ ಅಂತ ಹೇಳೋದಕ್ಕೆ ಖುಷಿ ಆಗ್ತಾಯಿದೆ. ನಾನು ಇವತ್ತು ಗುಲ್ಬರ್ಗಕ್ಕೆ ಬಂದಿದ್ದು ಕಾರಣ ಇಷ್ಟೇ. ನಾವೊಂದು ಸಿನಿಮಾ ಮಾಡಿದ್ದೀವಿ. ಆ ಸಿನಿಮಾದ ಹೆಸರು ಶಿವಲೀಲಾ ಅಂತ. ಅಶೋಕ್ ಜೈರಾಮ್ ಅವರ ನಿರ್ದೇಶನ, ಅಶೋಕ್ ಜೈರಾಮ್ ಅವರ ಪ್ರೊಡ್ಯೂಸರು, ಅಶೋಕ್ ಜೈರಾಮ್ ಅವರ ಕತೆ ಎಲ್ಲವನ್ನು ಇಟ್ಕೊಂಡು ಒಂದು ಅದ್ಭುತ ಸಿನಿಮಾವನ್ನು ಮಾಡಿದ್ದಾರೆ. ಯಾವ ರೀತಿಯಾದ ಅದ್ಭುತ ಸಿನಿಮಾ ಅಂದರೆ, ಇಡೀ ಕರ್ನಾಟಕದಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರೂ ಮಾಡಿದಂಥ ಸಿನಿಮಾವನ್ನು ಅವರು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ 250ರಿಂದ 350 ಜನ ಮಂಗಳಮುಖಿಯವರು ಇದರಲ್ಲಿ ಪಾತ್ರವನ್ನು, ನಿಜವಾದ ಮಂಗಳಮುಖಿಯವರು ಇದರಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ಇದು ಯಾವುದೇ ಕಥೆಯನ್ನು ಆಧರಿಸಿದಂಥ ಸಿನಿಮಾವಲ್ಲ. ತೃತೀಯ ಲಿಂಗಿಗಳ ಬದುಕಿನಲ್ಲಿ ನಡೀತಕ್ಕಂಥ ಘಟನಾವಳಿಗಳ ಒಂದು ಸನ್ನಿವೇಶ ಅದ್ಭುತವಾಗಿದೆ ಈ ಸಿನಿಮಾ. ಈ ಸಿನಿಮಾವನ್ನು ಬೆಳಗಾವಿಯ ಅಧಿವೇಶನದಲ್ಲೂ ಸಹ UT ಖಾದರ್ ಅವರು, ಸ್ಪೀಕರ್ ಅವರು ಈ ಸಿನಿಮಾದ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಅವತ್ತು ಸಂಜೆ 7 ಗಂಟೆಗೆ ಒಂದು ಪ್ರೀಮಿಯರ್ ಶೋ ಇಟ್ಕೊಂಡಿದ್ವಿ. ಸುಮಾರು 200 ಜನ ಶಾಸಕರು, ಸಚಿವರು, MLCಗಳು ಈ ಸಿನಿಮಾವನ್ನು ನೋಡಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈ ಸಿನಿಮಾವನ್ನು ಇಡೀ ಕರ್ನಾಟಕದ ಜನತೆ ನೋಡಬೇಕು. ಆನಂತರ 8 ಭಾಷೆಗಳಲ್ಲಿ ಈ ಸಿನಿಮಾವನ್ನು ತರ್ತಾ ಇದ್ದೀವಿ. ಈ ಸಿನಿಮಾದಲ್ಲಿ ದಚ್ಚು ದಿವಾಕರ್ ಅಂತ ಹೀರೋ ಆಗಿದ್ದಾರೆ. ಇದರಲ್ಲಿ ಧನುಷ್ ಕುಮಾರ್ ಶೆಟ್ಟಿ ಅಂತ ವಿಲನ್ ಆಗಿದ್ದಾರೆ. ಇನ್ನೂ ತುಂಬ ಜನ ಲೀಜೋ ಅಂತ ಇದ್ದಾರೆ. ಇನ್ನೂ ತುಂಬ ಜನ ತೃತೀಯ ಲಿಂಗಿಗಳು, ಇವರೆಲ್ಲ ವಿಲನ್ಗಳು, ಹೀರೋಗಳಿದ್ದಾರೆ. ಎಲ್ಲರೂ ಅದ್ಭುತ ಪಾತ್ರವನ್ನು ಮಾಡಿದ್ದಾರೆ. ನಿಜವಾಗಿ ತೃತೀಯ ಲಿಂಗಿ ಸಮಾಜಕ್ಕೆ ಸಪೋರ್ಟನ್ನು ಮಾಡಿರಿ. ನನಗೆ ಪದ್ಮಶ್ರೀ ಬಂದಿದೆ ಅಂತ ನನಗೆ ಗೌರವ ಕೊಡೋದಲ್ಲ, ನನ್ನ ಸಮುದಾಯಕ್ಕೂ ಗೌರವ ಕೊಡ್ರಿ ಅಂತ ಈ ಒಂದು ಸುದ್ದಿ ಸಮಯ ನ್ಯೂಸ್ ಚಾನಲಿನ ಮೂಲಕ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಸುದ್ದಿ ಸಮಯ ಚಾನಲನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿರಿ, ಎಲ್ಲರೂ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ನಾನು ಜಯಶ್ರೀ ಬಸವರಾಜ್ ಮತ್ತಿಮಡು, ಗ್ರಾಮೀಣ ಶಾಸಕರ ಧರ್ಮಪತ್ನಿ. ಇವತ್ತಿನ ದಿವಸ ಮಾತಾ ಮಂಜಮ್ಮ ಜೋಗತಿ ಅಮ್ಮವರು ಇವತ್ತು ನಮ್ಮ ಕಲಬುರಗಿ ಶರಣಬಸವೇಶ್ವರ ದೇವರ ದರ್ಶನ ತೊಗೊಂಡು ಅವ್ವಜ್ಜಿ ಅವ್ರಿಗೆ ಭೇಟಿಯಾಗಿ ಇವತ್ತು ಅವ್ರ ಪೂರ ತಂಡದಿಂದ ಇವತ್ತು ಶಿವಲೀಲಾ ಮೂವಿ ಮಾಡಿದ್ದಾರೆ. ಅವರು ಅದು ಪ್ರಮೋಟ್ ಸಲುವಾಗಿ ನಮ್ಮ ಕಲಬುರಗಿಯಲ್ಲಿ ಬಂದಿದ್ದಾರೆ. ನಮ್ಮ ಎಂಟೈರ್ ಕಲಬುರಗಿ ಜನರಿಗೆ ನಾನು ಕೇಳ್ಕೊತೀನಿ, 1 ಜಾನ್ವರಿಗೆ ಮೂವಿ ರಿಲೀಸ್ ಆಗೋದಿದೆ. ನಾವು ಅವರು ಬೇರೆ ಇಲ್ಲ ಅಂತ ಹೇಳಿ ನಾವು ಅವರೆಲ್ಲರೂ ಒಂದೇ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದರೆ
ಕೆಲವೊಂದು ಜನರ ದೃಷ್ಟಿಕೋನ ಅವ್ರಿಗೆ ನೋಡೋದು ಬೇರೆ ಇದೆ. ಸೊ ಆ ಮೂವಿಯಲ್ಲಿ ಪ್ರತಿಯೊಂದು ನಾವು ಅವರಿಗೆ ನೋಡೋ ದೃಷ್ಟಿಕೋನ ಮತ್ತು ಅವರಿಗೆ ಒಂದು ಫ್ಯಾಮ್ಲಿ ಸಪೋರ್ಟ್ ಇಲ್ಲ ಅಂದರೆ ಅವ್ರ ಜೀವನ ಯಾವ ಮಟ್ಟದಲ್ಲಿ ಬರುತ್ತೆ ಅಂತ ಆ ಮೂವಿಯಲ್ಲಿ ತೋರಿಸಿದ್ದಾರೆ. ಸೊ ಹಾಗಾಗಿ ನೀವು ಎಲ್ಲರೂ ಆ ಮೂವಿ ನೋಡಿ ಮೂವಿಗೆ ಮಂಜಮ್ಮ ಅಮ್ಮವರಿಗೆ ಮತ್ತು ಅವ್ರ ತಂಡದವರಿಗೆ, ನಕ್ಷತ್ರ ಅವರಿಗೆ, ಡೈರೆಕ್ಟರ್ ಪ್ರತಿಯೊಬ್ಬರಿಗೆ ಸಪೋರ್ಟ್ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಅವರು ಪದ್ಮಶ್ರೀ ಅವಾರ್ಡ್ ಕೂಡ ಅವರು ಪಡ್ಕೊಂಡಾರ. ಅದ್ರ ಕೂಡ ನಾನು ಅವರಿಗೆ ಅಭಿನಂದನೆ ಅಂತ ತಿಳಿಸಿ ನಮ್ಮೆಲ್ಲರ ಕಡೆಯಿಂದ ಹೇಳ್ತೀನಿ. ನಮಸ್ಕಾರ. ನಾಳೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುವ ಎಳ್ಳು ಅಮಾವಾಸ್ಯೆ ಹಬ್ಬದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಸಾರ್ವಜನಿಕರು ಸುಲಗೈ, ಬಾರೆಹಣ್ಣು, ಹುಣಚೆಹಣ್ಣು, ಪುಂಡಿ ಪಲ್ಯ, ಗೋಳಿ ಪಲ್ಯ, ಗಜರೆಕಾಯಿ, ಖಗ್ಗು ಟೊಮ್ಯಾಟೊ ಸೇರಿದಂತೆ ಭಜ್ಜಿ ಪಲ್ಯಕ್ಕೆ ಬೇಕಾಗುವ ಇತರ ದ್ವಿದಳ ಧಾನ್ಯಗಳನ್ನು ಖರೀದಿಸುತ್ತಿರುವ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲೆಡೆ ಕಂಡುಬರುತ್ತಿವೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಕುರಿತು ಬಿಜೆಪಿಯವರು ಎಐಸಿಸಿ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರ ವಿರುದ್ಧ ಸುಳ್ಳು ಆರೋಪ, ಪಿತೂರಿ ಹಾಗೂ ಕಾನೂನು ಬಾಹಿರ ಪ್ರಕರಣ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ದಿನಾಂಕ 18 ಡಿಸೆಂಬರ್ 2025ರಂದು ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಿಂದ ಪ್ರತಿಭಟನೆ ಹೊರಟು ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲಾಯಿತು. ಈ ಸಂದರ್ಭದಲ್ಲಿ ಜಗದೇವ ಗುತ್ತೇದಾರ ಕಾಳಗಿ, ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ವಿಧಾನ ಪರಿಷತ್ ಸದಸ್ಯರು, ಕಲಬುರಗಿ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ವಿರೋಧಿಗೆ ಹೇಳಿದ್ದಕ್ಕಾರ
ರಾಹುಲ್ ಗಾಂಧಿ ಅವರ ವಿರುದ್ಧ ಮತ್ತು ಸೋನಿಯಾ ಗಾಂಧಿ ಅವರ ವಿರುದ್ಧ ಸುಳ್ಳು ಕೇಸುಗಳನ್ನು ಸೃಷ್ಟಿಸಿ, ಇಡಿ ಉಪಯೋಗ ಮಾಡಿ, ಇನ್ಕಮ್ ಟ್ಯಾಕ್ಸ್ ಉಪಯೋಗ ಮಾಡಿ, ಡೆಲ್ಲಿ ಪೊಲೀಸ್ ಉಪಯೋಗ ಮಾಡಿ, ಅವರ ಕೈಯಲ್ಲಿರ್ತಕ್ಕಂತಹ ವಿವಿಧ ಏಜೆನ್ಸಿಗಳನ್ನ ದುರುಪಯೋಗ ಮಾಡಿಕೊಂಡು ಸುಳ್ಳು ಕೇಸ್ಗಳನ್ನು ಸೃಷ್ಟಿ ಮಾಡಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಾವು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ಇಟ್ಟಿದ್ದೇವೆ. ತಮಗೆ ಗೊತ್ತಿದ್ದಂಗೆ ನ್ಯಾಷನಲ್ ಹೆರಾಲ್ಡ್ ಪೇಪರ್ ಆಗಿರಬಹುದು ಇಂಗ್ಲಿಷ್ನಲ್ಲಿ, ನವಜೀವನ್ ಪೇಪರ್ ಆಗಿರಬಹುದು ಹಿಂದಿನಲ್ಲಿ, ಮತ್ತು ಕೋಮಿ ಆವಾಜ್ ಆಗಿರಬಹುದು ಉರ್ದುನಲ್ಲಿ, ಈ ಎಲ್ಲ ಪತ್ರಿಕೆಗಳು ಅಸೋಸಿಯೇಟೆಡ್ ಜರ್ನಲ್ ಆಫ್ ಇಂಡಿಯಾ ಸನ್ಮಾನ್ಯ ಪಂಡಿತ್ ಜವಾಹರ್ಲಾಲ್ ನೆಹರು ನಿರ್ಮಾಣ ಮಾಡಿರ್ತಕ್ಕಂಥ ಸಂಸ್ಥೆ 1937ರಲ್ಲಿ 1937-38ರಿಂದ ನಡೀತಕ್ಕಂಥ ಪತ್ರಿಕೆಗಳು ಅದರದೇ ಆದಂಥ ಒಂದು ಘನತೆ ಗೌರವ ಇದೆ. ಬ್ರಿಟಿಷರು 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಈ ಪತ್ರಿಕೆಗಳನ್ನು ಬ್ಯಾನ್ ಮಾಡಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ ಪತ್ರಿಕೆಗಳು ಹಠಾತ್ ಆಗಿ ಫೈನಾನ್ಷಿಯಲ್ ಕ್ರೈಸಿಸ್ಲಿಂದ ಬಂದ್ ಆಗಿದ್ವು. ಆ ಪತ್ರಿಕೆಗಳು ಮತ್ತೆ ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಚಟುವಟಿಕೆಯನ್ನ ಏನೋ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಹಾಕಿ ಏನೋ ಕ್ರಿಮಿನಲ್ ಆಕ್ಟಿವಿಟಿ ಅನ್ನೋಂಗೆ ತೋರಿಸಿ, ಜವಾಹರ್ಲಾಲ್ ನೆಹರು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಅಸೆಟ್ಟು ಅದನ್ನ ನಿರ್ವಹಣೆ ಮಾಡ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ, ಅದನ್ನು ಮುನ್ನಡೆಸ್ತಕ್ಕಂಥ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ. ಇಲ್ಲಿ ಯಾರು ಕೂಡ ವಿಶ್ವ ಹಿಂದೂ ಪರಿಷತ್ ಪ್ರಾಪರ್ಟಿ ಕಸ್ಕೊಂಡಿಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಪರ್ಟಿ ಕಸ್ಕೊಂಡಿಲ್ಲ, ಯಾವುದೇ ಸ್ಟೇಟ್ ಪ್ರಾಪರ್ಟಿ ಕಸ್ಕೊಂಡಿಲ್ಲ. ಜವಾಹರ್ಲಾಲ್ ನೆಹರು ಮಾಡಿರ್ತಕ್ಕಂಥ ಸಂಸ್ಥೆಯ ಆಸ್ತಿಯನ್ನ ಪೇಪರ್ಸ್ ನಡೆಸಲಿಕ್ಕೆ ಉಪಯೋಗ ಮಾಡ್ತಾ ಇರೋದನ್ನ ಇವರು ಸಹಿಸಲಾರ್ದೇನೆ ಇವತ್ತು ಬಿಜೆಪಿ ಅವರು ಕುತಂತ್ರ ರಚನೆ ಮಾಡಿ ಅವರ ವಿರುದ್ಧ ಫಾಲ್ಸ್ ಕೇಸ್ ಹಾಕ್ತಾ ಇದ್ದಾರೆ. ಅದರ ವಿರುದ್ಧ ಇಡೀ ದೇಶದಲ್ಲಿ ಬರೀ ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಪ್ರಗತಿಪರರು, ವಿಚಾರವಂತರು, ಯಾರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರೂ ಕೂಡ ಇದನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ತಮ್ಮ ಆಡಳಿತವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅವರು ಬೇರೆ ನಮ್ಮ ಕಾಂಗ್ರೆಸ್ ಪಕ್ಷನ ಗುರಿಯಾಗಿಟ್ಕೊಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಶಕ್ತಿಯನ್ನು ಕಡಿಮೆ ಮಾಡೋಕ್ಕೋಸ್ಕರ ಇವೆಲ್ಲ ಸಂಸ್ಥೆಗಳಿಂದ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇಡಿ ಇರ್ಬೋದು, CBI ಇರ್ಬೋದು, ಬೇರೆ ಬೇರೆ ಏನು ಸಂಸ್ಥೆಗಳಿಂದ, ಏನು ಸರ್ಕಾರದ ಅಧೀನದಲ್ಲಿರುವ ಸಂಸ್ಥೆಗಳಿಂದ ಕಾಂಗ್ರೆಸ್ ಪಕ್ಷದ ನೇತಾರರಾದಂಥ ರಾಹುಲ್ ಗಾಂಧೀಜಿ, ಹೌದು ಸೋನಿಯಾ ಗಾಂಧೀಜಿ ಮತ್ತು ಇತರ ಆಫೀಸ್ ಬೇರರ್ ವಿರುದ್ಧ ಅವ್ರೇನಪ್ಪ ಸುಳ್ಳು ಕೇಸ್ ಪ್ರಕರಣ ದಾಖಲಿಸಿ ಅವ್ರು ಇವತ್ತೇನಪ್ಪ ಅಂದ್ರೆ ಏನು ಫೇಲ್ಯೂರ್ ಆಗಿದ್ದಾರೆ ಅವರು. ಅದಕ್ಕೆ ನಾವು ಈ ಕಾಂಗ್ರೆಸ್ ಪಕ್ಷದಿಂದ ಈ ನಡೆಯನ್ನು ಖಂಡಿಸಿ ಈ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರೊಂದಿಗೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದೇವೆ. ಏನು ನ್ಯಾಷನಲ್ ಹೆರಾಲ್ಡ್ ಈ ಒಂದು ಪ್ರಕರಣದಲ್ಲಿ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಒಂದು ದ್ವೇಷದ ರಾಜಕಾರಣ ಮಾಡ್ತಿರ್ತಕ್ಕಂಥ ಈ ಬಿಜೆಪಿ ಸರ್ಕಾರ ಈ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ತಿರ್ತಕ್ಕಂಥ ಏನು ಬಹಳಷ್ಟು ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳ ಬಗ್ಗೆ ಮಾತನಾಡದೇ ಇರತಕ್ಕಂಥ ಸರ್ಕಾರ, ಏನು ವಿರೋಧ ಪಕ್ಷ ಇದೆ, ಈ ವಿರೋಧ ಪಕ್ಷದ ಒಂದು ಬಾಯಿಯನ್ನು ಮುಚ್ಚಿದ್ರೆ ಸಾಕು, ನಾವು ಮಾಡಿರ್ತಕ್ಕಂಥ ಎಲ್ಲ ಅವ್ಯವಹಾರಗಳು, ಪ್ರಕರಣಗಳು, ಇನ್ನಿತರ ಬೇರೆ ಬೇರೆ ಇರ್ತಕ್ಕಂಥ ಇನ್ಲೀಗಲ್ ಆಕ್ಟಿವಿಟೀಸ್ಗಳು ಎಲ್ಲವನ್ನು ಕೂಡ ಮುಚ್ಚಿ ಹೋಗ್ತದೆ ಅಂತಕ್ಕಂಥದ್ದನ್ನ ತಿಳಿದು ಇವತ್ತು ವಿರೋಧ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ವಿರುದ್ಧ ಏನು ಸುಮ್ಮನೆ ಪ್ರಕರಣಗಳನ್ನು ದಾಖಲಿಸುವ ಮುಖಾಂತರ, IT ಅದನ್ನ ರೇಡ್ ಹಾಕುವ ಮುಖಾಂತರ, ಬೆದರಿಕೆಯನ್ನು ಹಾಕ್ತ ಮುಖಾಂತರ ಏನು ಈ ಒಂದು ದಬ್ಬಾಳಿಕೆ ನಡೆಸ್ತಾ ಇದೆ. ಈ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬ್ರಿಟಿಷರನ್ನು ಏನು 300 ವರ್ಷಗಳು ಸ್ವತಂತ್ರಕ್ಕಾಗಿ ಬ್ರಿಟಿಷರನ್ನ ಓಡಿಸಿರ್ತಕ್ಕಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ. ಇಲ್ಲಿ ಸ್ವತಂತ್ರ ಕೊಡಿಸಿರ್ತಕ್ಕಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ. ನಾವೆಲ್ಲ ಬಡವರಿಗೋಸ್ಕರಾಗಿ ನಮ್ಮ ಪ್ರಾಣವನ್ನೇ ಬಲಿ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಇಂಥ ಏನು ಸುಮ್ಮನೆ ಬೇಕಾಬಿಟ್ಟಿ ಈ ಬೆದರಿಕೆ ಬಗ್ತಕ್ಕಂಥ ಪಕ್ಷ ನಮ್ದಲ್ಲ. ಸುಳ್ಳು ಹೆದರಿಸೋದು ಬಿಟ್ಟರು ಬೇರೆದೇನೂ ಇಲ್ಲ. ಓಟ್ ಚೋರಿ ಇವರೆಲ್ಲ ಒಟ್ಟ ಇವತ್ತು ಈ ದೇಶದಲ್ಲಿ ಒಂದು ಸುಳ್ಳಿಂದ ಇದು ಹಿಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಅವ್ರು ಹೇಳಿದ್ದೆಲ್ಲೂ ಸುಳ್ಳು ಅಂತ ಹೇಳಿ ಒಂದು ಅವರೇ ಸ್ವಂತ ಪ್ರೂವ್ ಮಾಡಿದ್ದಾರೆ. ಒಂದು ಕಾಲಾದನ್ ಅಂತ ಹೇಳಿದ್ರು, ಅದು ಸುಳ್ಳು, ತರ್ಲಿಕ್ಕಾಗಿಲ್ಲ. ಒಂದು ಸ್ಮಾರ್ಟ್ ಸಿಟಿ ಅಂತಂದ್ರು, ಅದು ಮಾಡ್ಲಿಕ್ಕಾಗಿಲ್ಲ. ಮತ್ತೆ ಇದು ಡಾಲರ್ ನಾವಿದ್ದಾಗ ಡಾಲರ್ ರೇಟು ತುಂಬಾ ಕಡಿಮೆ ಇತ್ತು, ಈಗ ಅದು ಮಾಡ್ಲಿಕ್ಕಾಗಿಲ್ಲ. ಪ್ರೊಟೆಕ್ಷನ್ ಆಫ್ ಇಂಡಿಯಾ, ನಾವು ಇಂಡಿಯಾ ಬಚಾವ್ ನಾವು ಬಂದ್ರೆ ಏನೂ ಆಗಲ್ಲ ಅಂತಂದ್ರು, ತುಂಬಾ ಇನ್ಸಿಡೆಂಟ್ ಆಗ್ತಾ ಇದೆ, ಅದು ಇವ್ರ ಕೈಲಿ ಆಗ್ತಾ ಇಲ್ಲ. ಸೊ ಇವರು ತಮ್ಮ ಕೈಲಿ ಏನೂ ಆಗ್ಲಾರ್ದೆ ಒಂದು ದೇವ್ರ ಹೆಸರಲ್ಲಿ ಒಂದು ರಾಜಕೀಯ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಅದು ಸಾಧ್ಯ ಇಲ್ಲ. ಈ ದೇಶದ ಜನರೇ ನಮ್ಮ ದೇವ್ರಂತ ನಾವು ನಮ್ಮ ಪಕ್ಷ ಆ ಹಾದಿಯಲ್ಲಿ ನಡೀತಾ ಇದ್ದೀವಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸಂಯುಕ್ತ ಹೋರಾಟ ಕರ್ನಾಟಕ ಎಸ್ಕೆಎಂ ಕಲಬುರಗಿಯ ವತಿಯಿಂದ ದಿನಾಂಕ 18 ಡಿಸೆಂಬರ್ 2025ರಂದು ಬೆಳಗ್ಗೆ 11 ಗಂಟೆಗೆ ರಾಮಮಂದಿರ ಸರ್ಕಲ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆ ಚಳುವಳಿಯನ್ನು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೆಎಂಎಫ್ ಮಾದರಿಯಲ್ಲಿ ಖರೀದಿ ಕೇಂದ್ರ ತೆರೆಯಬೇಕು. ಪ್ರತಿ ಕ್ವಿಂಟಲ್ ತೊಗರಿಗೆ 10,000 ರೂಪಾಯಿ ಪ್ರೋತ್ಸಾಹಧನ ಮತ್ತು ಕೇಂದ್ರ ಸರ್ಕಾರ 10,000 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು. ಹೊರದೇಶದ ತೊಗರಿ ಮೇಲೆ 50% ಆಮದು ಶುಲ್ಕ ಹಾಕಬೇಕು. ತೊಗರಿ ತುರ್ತು ಖರೀದಿ ಕೇಂದ್ರ ತೆರೆಯಬೇಕು. ರಾಷ್ಟ್ರೀಕೃತ ಬ್ಯಾಂಕುಗಳು ರೈತರ ಸಾಲ ಮನ್ನಾ ಮಾಡಬೇಕು. ಸಾಲದ ಬಾಧೆ ತಾಳಲಾರದೆ ಸರಣಿ ರೈತರ ಆತ್ಮಹತ್ಯೆ ಪ್ರಕರಣಗಳು ತಡೆಗಟ್ಟಬೇಕು. ಅಮೆರಿಕ ಜೊತೆಗೆ ಮುಕ್ತ ಮಾರುಕಟ್ಟೆ ವ್ಯಾಪಾರ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಸಹಿ ಹಾಕುವುದು ಕೈಬಿಡಬೇಕು ಎಂಬ ಬೇಡಿಕೆಗಳಿಗಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶರಣಬಸಪ್ಪ ಮಮಶೆಟ್ಟಿ, ಜಿಲ್ಲಾ ಅಧ್ಯಕ್ಷರು ಕೆಪಿಆರ್ಎಸ್, ಮೌಲಾ ಮುಲ್ಲಾ, ಕಾರ್ಯಾಧ್ಯಕ್ಷರು ಐಕೆಎಸ್ ಉಮಾಪತಿ ಪಾಟೀಲ್, ಜಿಲ್ಲಾ ಗೌರವ ಅಧ್ಯಕ್ಷರು ಕೆಆರ್ಆರ್ಎಸ್, ನಾಗೇಂದ್ರಪ್ಪ ಥಂಬೆ, ಜಿಲ್ಲಾ ಅಧ್ಯಕ್ಷರು ಕೆಆರ್ಆರ್ಎಸ್, ಮಲ್ಲಿಕಾರ್ಜುನ ಪಾಟೀಲ್, ರಾಜ್ಯ ಕಾರ್ಯದರ್ಶಿ ಕೆಆರ್ಆರ್ಎಸ್, ಮಹಾಂತೇಶರ್ ಆರ್ಎಸ್ ಮಹಾಂತೇಶ ಜಮದಾರ, ಜಿಲ್ಲಾ ಕಾರ್ಯದರ್ಶಿ ಕೆಆರ್ಆರ್ಎಸ್, ಮಹಾಂತಗೌಡ ಪಾಟೀಲ್, ಜಿಲ್ಲಾ ಅಧ್ಯಕ್ಷರು ಕೆಆರ್ಆರ್ಎಸ್, ಸಿದ್ದು ಎಸ್ಎಲ್, ಜಿಲ್ಲಾ ಅಧ್ಯಕ್ಷರು ಕೆಆರ್ಆರ್ಎಸ್, ಕರೆಪ್ಪ ಕರಗೊಂಡ, ಜಿಲ್ಲಾ ಕಾರ್ಯದರ್ಶಿ ಕೆಆರ್ಆರ್ಎಸ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ನಮ್ಮ ಕಲಬುರಗಿಯ ನಾಡು, ತೊಗರಿಯ ನಾಡು. ಸುಮಾರಾಗಿ ಪ್ರತಿ ವರ್ಷ ನಾವು ನಮಗೆ 12,500 ಕೊಡಲೇಬೇಕು ಅಂತ ಹೇಳಿ ನಾವು ಈ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ. ಈ ಕಲಬುರಗಿಯಲ್ಲಿ ಸುಮಾರಾಗಿ ಇವತ್ತೇನಪ್ಪಾ ಅಂತಂದ್ರೆ 60% ನೀರಲ್ಲಿ ಮುಳುಗೋಯ್ತು. ಇಡೀ ಜಿಲ್ಲೆಯಲ್ಲಿ ತೊಗರಿ 60% ನಾಶ ಆಯಿತು. ಉಳಿದ 40% ಉಳಿದದ ಈಗ. ಅದಕ್ಕೆ ನಾವು ಏನಪ್ಪಾ ಅಂತಂದ್ರೆ ಬೆಂಬಲ ಬೆಲೆ 12,500 ರೂಪಾಯಿ ಕೊಡ್ಬೇಕಂತ ಹೇಳಿ ಈ ನಮ್ಮ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಒಂದು ವೇಳೆ 12,500 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ನಾವು ಇಡೀ ಕಲಬುರಗಿಯನ್ನು ಬಂದ್ ಮಾಡೋ ರೀತಿಯಲ್ಲಿ ನಾವು ಸಂಘಟನೆಯನ್ನು ರೂಪಿಸ್ತೀವಿ. ಮತ್ತು ಎಲ್ಲಾ ಪಂಚಾಯತಿಯಲ್ಲಿ ಖರೀದಿ ಕೇಂದ್ರಗಳನ್ನು ಆಗಬೇಕು. ಇಡೀ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಕಲಬುರಗಿಯಿಂದ ಇವತ್ತು ಹೊರದೇಶಕ್ಕೆ ತೊಗರಿ ಹೋಗ್ತದ. ಇವತ್ತ ಈ ಸರ್ಕಾರ ಎಚ್ಚೆತ್ತುಕೊಂಡು 12,500 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡ್ಬೇಕಂತ ಹೇಳಿ ನಾವು ಎಲ್ಲಾ ಸಂಘಟನೆಗಳ ಕೂಡಿ ಇವತ್ತು ಕಲಬುರಗಿಯಲ್ಲಿ ನಾವು ರಸ್ತೆ ರೋಕ ತಡೆಯನ್ನು ಮಾಡಿದ್ದೇವೆ. ಒಂದು ವೇಳೆ ಸತತ 1 ವರ್ಷದಿಂದ ಸಾಕಷ್ಟು ಜಾಸ್ತಿ ಮಳೆಯಾಗಿ ಎಲ್ಲಾ ಬೆಳೆಗಳು ಹೋಗಿದ್ದಾವೆ. ಆದ್ರೆ ಇವರು ಪರಿಹಾರ ಹಾಕೋದು ಕೇವಲ 2,000-3,000 ರೂಪಾಯಿ ಪರಿಹಾರ ಹಾಕ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಅವರು 2 ಹೆಕ್ಟರ್ ಹಾಕ್ತೀವಿ ಅಂತ ಹೇಳಿ ಆಶ್ವಾಸನೆ ಮಾಡಿ ಇದು ಮಾಡಿ ಹೇಳಿ ಯಾವುದು ರೊಕ್ಕ ನಮಗೆ ಹಾಕ್ತಾ ತಯಾರಿಲ್ಲ. ಅದಕ್ಕಾಗಿ ನಾವು ಈ ಹೋರಾಟ ಮಾಡ್ತಾ ಇದ್ದೇವೆ. 17,000 ರೂಪಾಯಿ 1 ಹೆಕ್ಟರ್ಕ್ ಅಂತ ಹೇಳಿದಾರೆ. 2 ಹೆಕ್ಟರ್ ರೊಕ್ಕ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ತನಕ ಹಾಕೇ ಇಲ್ಲ. ಅವರು ಕೇವಲ 2,000-3,000 ರೂಪಾಯಿ ಹಾಕ್ತಾ ಇದ್ದಾರೆ. ಅದಕ್ಕಾಗಿ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಇದಕ್ಕೆ ಸ್ಪಂದಿಸಿ ಯಾರೇ ನಮ್ಮ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ MLAಗಳು ಯಾರು ಇದಕ್ಕೆ ಸಹಕಾರ ಇಲ್ಲ. ಯಾರು ಯಾವ ಕಾಂಗ್ರೆಸ್ ಸರ್ಕಾರದವರಾಯ್ತು, BJP ಸರ್ಕಾರದವರಾಯ್ತು ಏನು ಮಾಡ್ತಾ ಇಲ್ಲ. ಅವರು ಸೆಂಟ್ರಲ್ದವರು ಒಂದು ಆದೇಶ ಮಾಡಿದಾರ. ಇಲ್ಲಿವರೆಗೂ 1 ವಾರ ಆಯ್ತು. ಇನ್ನವರೆಗೂ ಸಹಕಾರ ಸಂಘಗಳಲ್ಲಿ ಇದು ತೊಗರಿ ತೆಗೆದು ಚಾಲು ಮಾಡಿಲ್ಲ ಅವರು.
ಅದಕ್ಕಾಗಿ ಅದು ಸಹಿತ ಆರ್ಡರ್ ಹಾಕಿ ಚಾಲೂ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಕಳೆದ ವರ್ಷದಂತೆ ಈ ವರ್ಷವೂ ಪಿಜಿ ಕೋರ್ಸ್ಗಳಿಗೆ CUET ಮೂಲಕ ಅರ್ಹ ಅಭ್ಯರ್ಥಿಗಳಿಗೆ ಪ್ರವೇಶ ನೀಡಲಾಗುವುದು. ಪ್ರಸ್ತುತ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೋರ್ಸ್ಗಳಿಗಾಗಿ BEd ಕೋರ್ಸ್ ಒಳಗೊಂಡಂತೆ ಪ್ರವೇಶ ನೀಡುತ್ತಿದೆ. ಪ್ರವೇಶವನ್ನು NTA QET ಪರೀಕ್ಷೆಯ ಮೂಲಕ ನೀಡಲಾಗುತ್ತದೆ. ಅರ್ಹ ಅಭ್ಯರ್ಥಿಗಳಿಂದ ಈಗಾಗಲೇ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಡಿಸೆಂಬರ್ 14ರಿಂದ ಪ್ರಾರಂಭವಾಗಿದೆ. ಸ್ನಾತಕ UG ಅಂತಿಮ ಸೆಮೆಸ್ಟರ್ನಲ್ಲಿ ಓದುತ್ತಿರುವ ಮತ್ತು ಈಗಾಗಲೇ ಉತ್ತೀರ್ಣರಾಗಿರುವ ಆಸಕ್ತ ಅರ್ಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಅರ್ಜಿಗಳನ್ನು ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬಹುದಾಗಿದೆ. ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 14ನೇ ಜನವರಿ 2026 ರಾತ್ರಿ 11:35 ಆಗಿರುತ್ತದೆ. ಭಾಷಾ ಪ್ರಶ್ನೆ ಪತ್ರಿಕೆಗಳು ಹೊರತುಪಡಿಸಿ ಉಳಿದ ಎಲ್ಲ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕೇವಲ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಇರಲಿವೆ. ಪರೀಕ್ಷೆಗಳು, ಪರೀಕ್ಷೆ ವಿಧಾನ, ವೇಳಾಪಟ್ಟಿ, ಅರ್ಹತೆ ಮತ್ತು ಇತರ ಮಾಹಿತಿಗಾಗಿ ಅಭ್ಯರ್ಥಿಗಳು ದಯವಿಟ್ಟು ವೆಬ್ಸೈಟ್ನಲ್ಲಿ ಲಭ್ಯವಿರುವ CUET PG 2026 ಮಾಹಿತಿ ಬುಲೆಟಿನ್ ಪರಿಶೀಲಿಸಲು ವಿನಂತಿಸಲಾಗಿದೆ. ಕುಲಪತಿ ಪ್ರೊ. ಬಟ್ಟು ಸತ್ಯನಾರಾಯಣರವರು ಮಾಹಿತಿ ನೀಡಿದ್ದಾರೆ. And any corrections are required in the application, they can go through it and again, that is up to 18th. Any mistakes, if anything they did it in the application, they can again they can go through the application. Up to 18th, they can do the corrections in the application. That is last date for the corrections. Then announcement, they will also announce the city centers. And then the dates for the downloading of the admit cards, and the exam will be held in the month of March 2026. So that says that those who are in the final year UG students, they can apply for the entrance. The University Central University of Karnataka is already implemented the NEP 2020. So this also we are as part of this NEP 2020, we are also offering the 1-year PG program. That is those students who have completed honors degree. The honors degree students are eligible for the 1-year PG program. Those who come with the 3 years UG program, they are eligible for the 3 years PG program. ವಸತಿ ಎಲ್ಲ ಸೌಲಭ್ಯ ಸಿಗ್ತಾ ಇದೆ. ಜೊತೆಗೆ ಅಲ್ಲಿ ಇವತ್ತು ಊಟದ ಬಗ್ಗೆ ಭಾಳಷ್ಟು ಇದಿತ್ತು, ಭಾಳಷ್ಟು ಸುಧಾರಣೆ ಆಗಿದೆ. ಊಟದ ಬಗ್ಗೆನೂ ಕೂಡ ನಾವು ನ್ಯಾಷನಲ್ ಲೆವೆಲ್ ಟೆಂಡರ್ ಕರೆದು ಉತ್ತಮ ಒಂದು ಗುಣಮಟ್ಟದ ಒಂದು ಆಹಾರವನ್ನು ಕೂಡ ಅಲ್ಲಿ ಕೊಡಲಾಗ್ತದೆ. ಹಾಸ್ಟೆಲ್ದಲ್ಲಿ ವೈಫೈ ಕೊಡಲಾಗ್ತದೆ. ಅವರು ಸ್ಕೂಲಲ್ಲಿ ಕೂಡ ಡಿಪಾರ್ಟ್ಮೆಂಟ್ ಕೂಡ ವೈಫೈ ಇದೆ. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಫಸ್ಟ್ ಅದರ್ ಅಂತಂದರೆ ಈ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಒಳಗಡೆ ನಾವು ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ವಿಭಾಗದಿಂದ ಹಾಸ್ಟೆಲ್ಗೆ ಹೋಗಲಿಕ್ಕೆ, ಹಾಸ್ಟೆಲ್ಗೆ ಹೋಗಿ ಬರಲಿಕ್ಕೆ ಸಾಮಾನ್ಯವಾಗಿ ಒಂದು 4 ಬ್ಯಾಟ್ರಿ ವೆಹಿಕಲ್ಗಳನ್ನು ನಾವು ಇತ್ತೀಚೆಗೆ ಸರ್ ಖರೀದಿ ಮಾಡಿದ್ದೀವಿ. ಆಮೇಲೆ 3 ಬಸ್ಗಳಿದ್ದಾವೆ. ಹೀಗೆ ಒಂದು ಈ ಸಾಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸು ಸಂಬಂಧಪಟ್ಟಂಥದ್ದು ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ದೃಷ್ಟಿಯಿಂದ ನೋಡಿದ್ರೆ ಭಾಳಷ್ಟು ಸುಧಾರಣೆ ಆಗಿದೆ. ಜೊತೆಗೆ ಈ ಸಿಲೆಬಸ್ಸು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸಿಲೆಬಸ್ಸು ಕೂಡ ಸರ್ ಬಂದಮೇಲೆ ಸಿಲೆಬಸ್ ಕ್ಯಾರಿಕ್ಯುಲಮ್ ಏನಂತ ಹೇಳಿದ್ರೆ NEP ದೃಷ್ಟಿಯಲ್ಲಿ ಇಟ್ಕೊಂಡು ಆ ಸಿಲೆಬಸ್ ಕೂಡ ಪುನರ್ರಚನೆ ಮಾಡಿದೆ. ಹೀಗಾಗಿ ಒಟ್ಟಾರೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣ ಮತ್ತು ಸಂಶೋಧನೆ ಮಾಡಲಿಕ್ಕೆ ಬಹಳಷ್ಟು ಸೂಕ್ತವಾದಂಥ ಮತ್ತು ಅವಶ್ಯಕವಾದಂಥ ಸವಲತ್ತುಗಳನ್ನು ಸೃಷ್ಟಿ ಮಾಡಲಾಗಿದೆ. ಅದು ಸುಮಾರು 50 ಕೋಟಿ ಖರ್ಚು ಮಾಡಿ ಸಾಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ ಲ್ಯಾಬ್ ಇದೆ. ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇದೆ. ಲ್ಯಾಂಗ್ವೇಜ್ ಲ್ಯಾಬ್ ಇದೆ. ಈ ಭಾಗದ ಜನರಿಗೆ ಕೆಲವರಿಗೆ ಇಂಗ್ಲೀಷ್ ಬರಲ್ಲ. ಕೆಲವೊಂದು ಡಿಗ್ರಿಯಲ್ಲಿ ಓದಿರ್ತಾರೆ, ಕನ್ನಡ ಮೀಡಿಯಮ್ನಲ್ಲಿ ಓದಿರ್ತಾರೆ, ಅವ್ರು ಇಂಗ್ಲೀಷ್ ಬರಲ್ಲ. ಹೀಗಾಗಿ ಅಂಥವ್ರಿಗೂ ಕೂಡ ಇಂಗ್ಲೀಷನ್ನು ಲ್ಯಾಂಗ್ವೇಜನ್ನು ಉತ್ತಮಗೊಳ್ಳಿ ಅಂತ ಹೇಳಿ ಒಂದು ಲ್ಯಾಂಗ್ವೇಜ್ ಲ್ಯಾಬನ್ನು ಸ್ಥಾಪನೆ ಮಾಡಿದ್ದಾರೆ. ರಾಚೂರಿನಲ್ಲಿ ನಡೆಯಲಿರುವ ಮೊದಲ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನವು ಇದೇ ಡಿಸೆಂಬರ್ 15 ಮತ್ತು 16ರಂದು 2025ರವರೆಗೆ ಸಿದ್ರಾಮ ಜಂಬಲದಿನ್ನಿ ಜಿಲ್ಲಾ ರಂಗಮಂದಿರದಲ್ಲಿ ಜರುಗಲಿದೆ.
ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಾಡಿನ ಹೆಸರಾಂತ ಸಾಹಿತಿ, ಪ್ರಖರ ವಾಗ್ಮಿ, ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯದೇವಿ ಗಾಯಕವಾಡ ಅವರು ಆಯ್ಕೆಗೊಂಡಿದ್ದಾರೆ. ಅವರ ಸಾರಥ್ಯದಲ್ಲಿ ನಡೆಯಲಿರುವ 2 ದಿನಗಳ ಸಾಹಿತ್ಯ ಸಮ್ಮೇಳನವನ್ನು ನಾಡಿನ ಹೆಸರಾಂತ ಸಾಂಸ್ಕೃತಿಕ ಚಿಂತಕರಾದ ಪ್ರೊ. ಬರಗೂರು ರಾಮಚಂದ್ರಪ್ಪನವರು ಉದ್ಘಾಟಿಸಲಿದ್ದಾರೆ. ಪ್ರಖ್ಯಾತ ಸಾಹಿತಿ ಪ್ರೊ. ಎಲ್. ಹನುಮಂತಯ್ಯನವರು ಆಶಯ ನುಡಿಗಳನ್ನು ಆಡಲಿದ್ದಾರೆ. ಇಂತಹ ಸಮ್ಮೇಳನದಲ್ಲಿ ನಾಡಿನ ಪ್ರಮುಖ ಕವಿಗಳು, ಸಾಹಿತಿಗಳು, ಚಿಂತಕರು, ವಿದ್ವಾಂಸರು ಪಾಲ್ಗೊಳ್ಳಲಿದ್ದಾರೆ. ಈ 2 ದಿವಸಗಳ ನಡೆಯುವ ಸಾಹಿತ್ಯ ಸಮ್ಮೇಳನದಲ್ಲಿ ಉದ್ಘಾಟನೆ, ಪುಸ್ತಕ ಬಿಡುಗಡೆ, ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ, ಸರ್ವರಿಗೂ ಸಂವಿಧಾನ, ಮೀಸಲಾತಿ ಒಳಗೆ ಹೊರಗೆ, ಸಮ್ಮೇಳನಾಧ್ಯಕ್ಷರ ಸಾಹಿತ್ಯಗೋಷ್ಠಿ, ಸಂಕೀರ್ಣ ಗೋಷ್ಠಿ ಜರುಗಲಿದೆ. ಮಹಿಳಾ ಕಾವ್ಯಾನ ಮತ್ತು ಕಾವ್ಯಯಾನ ಎಂಬ 2 ಕವಿಗೋಷ್ಠಿಗಳು, 6 ಗೋಷ್ಠಿಗಳು ಜರುಗಲಿವೆ. ಪ್ರಚಲಿತ ಸಮಸ್ಯೆ ಸವಾಲುಗಳ ಕುರಿತು ಚಿಂತನೆ ಮಂಥನೆ ಜರುಗುವುದು. ಇದರ ಜೊತೆಗೆ ರಾಷ್ಟ್ರೀಯ ಗೌರವ ಪ್ರಶಸ್ತಿ, ರಾಷ್ಟ್ರೀಯ ಯುವ ಪ್ರಶಸ್ತಿ, ರಾಷ್ಟ್ರೀಯ ಪುಸ್ತಕ ಪ್ರಶಸ್ತಿ ಪ್ರದಾನ ಸಮಾರಂಭವೂ ಕೂಡ ಜರುಗಲಿದೆ. ಸಮರೋಪ ನುಡಿಗಳನ್ನು ಜಾನಪದ ಅಕಾಡೆಮಿ ಅಧ್ಯಕ್ಷರಾದ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಆಡಲಿದ್ದಾರೆ. ಅನೇಕ ಸಾಧಕರಿಗೆ ಸನ್ಮಾನ, ವಿಶೇಷ ಗೌರವ ಸನ್ಮಾನ, ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಇಂತಹ ಸಮ್ಮೇಳನಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಬೇಕೆಂದು ಜಿಲ್ಲಾ ಕಲಬುರಗಿ ವಿಭಾಗೀಯ ಸಂಚಾಲಕರಾದ ಡಾಕ್ಟರ್ ಗಾಂಧೀಜಿ ಸಿ ಮೋಳಕೇರಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ವಿಭಾಗೀಯ ಸಂಚಾಲಕ ಡಾಕ್ಟರ್ ಗಾಂಧೀಜಿ, ಮೇಲಕೆರೆ ಕಲಬುರಗಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಸುನೀಲ ಜಾಬಾದಿ, ಬೀದರ ಜಿಲ್ಲಾಧ್ಯಕ್ಷ ಡಾಕ್ಟರ್ ಪೀರಪ್ಪ ಸಜ್ಜನ, ಡಾಕ್ಟರ್ ರವಿಕುಮಾರ್ ಕಾಂಬಳೆ, ಡಾಕ್ಟರ್ ಸುನಿಲ್ ಕುಮಾರ್ ಬಕ್ಕಪ್ಪ, ಡಾಕ್ಟರ್ ಪೀರಪ್ಪ ಸಜ್ಜನ್, ಡಾಕ್ಟರ್ ಸಿದ್ದಪ್ಪ ಹೊಸಮನಿ ಹಾಗೂ ಡಾಕ್ಟರ್ ರಾಜಕುಮಾರ್ ಮಾಳಿಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರಮುಖ ಕವಿಗಳು, ಸಾಹಿತಿಗಳು, ಚಿಂತಕರು, ವಿದ್ವಾಂಸರು ಪಾಲ್ಗೊಳ್ಳಲಿದ್ದಾರೆ. ಈ 2 ದಿವಸಗಳ ನಡೆಯತಕ್ಕಂಥ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಉದ್ಘಾಟನೆ, ಪುಸ್ತಕ ಬಿಡುಗಡೆ, ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮತ್ತು ಸರ್ವರಿಗೂ ಸಂವಿಧಾನ, ಮೀಸಲಾತಿ ಒಳಗೆ ಮತ್ತು ಹೊರಗೆ ಈ ವಿಷಯಗಳ ಕುರಿತು ಚಿಂತನೆಗಳನ್ನು, ಗೋಷ್ಠಿಗಳನ್ನು ನಡೆಯಲಿದ್ದಾವೆ. ಜೊತೆಗೆ ಸಮ್ಮೇಳನ ಅಧ್ಯಕ್ಷರ ಬದುಕು ಬರಹಗಳನ್ನು ಕೂಡ ಅಲ್ಲಿ ಗೋಷ್ಠಿಗಳಲ್ಲಿ ಕಾಣಲ್ಪಡುತ್ತವೆ. ಇಂಥ ಈ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಗೌರವ ಪ್ರಶಸ್ತಿಗಳನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಜೊತೆಗೆ ಈ ಸಮಾರೋಪ ನುಡಿಯನ್ನು ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗೊಲ್ಲಹಳ್ಳಿ ಶಿವಪ್ರಸಾದ್ ಸರ್ ಅವರು ಆಡಲಿದ್ದಾರೆ. ಹೀಗೆ ಅನೇಕ ಸಾಧಕರಿಗೆ ಸನ್ಮಾನ, ವಿಶೇಷ ಗೌರವ, ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಇಂಥ ಸಮ್ಮೇಳನಕ್ಕೆ ಈ ಭಾಗದ ಅನೇಕ ಸಾಹಿತಿಗಳು ಕೂಡ ಪಾಲ್ಗೊಂಡು ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾವು ಈ ಮೂಲಕ, ಪತ್ರಿಕಾಗೋಷ್ಠಿಯ ಮೂಲಕ ಈ ಭಾಗದ ಜನರನ್ನು ವಿನಂತಿಸಿಕೊಳ್ಳುತ್ತಿದ್ದೇವೆ. ಇಲ್ಲಿವರೆಗೆ ಈ ದಲಿತ ಸಾಹಿತ್ಯ ಸಮ್ಮೇಳನ ಕಳೆದ 31 ವರ್ಷಗಳಿಂದ ನಿರಂತರವಾಗಿ ತನ್ನ ಕಾರ್ಯವನ್ನು ಕೈಗೊಳ್ತಾ ಇದೆ. ಅನೇಕ ಕೆಲಸಗಳನ್ನು ಮಾಡುತ್ತಾ ದಲಿತ ಪರ, ದಲಿತೇತರ ಪರ ಮನಸ್ಸುಗಳನ್ನು ಹೊಂದಿರತಕ್ಕಂಥ ಎಲ್ಲರನ್ನೂ ಒಳಗೊಂಡು ಪುಸ್ತಕ ಪ್ರಕಟಣೆ, ಪ್ರಶಸ್ತಿ ಪ್ರದಾನ, ವಿಚಾರ ಸಂಕಿರಣಗಳನ್ನು ಹಾಗೂ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನಗಳು ಇಲ್ಲಿವರೆಗೆ 10 ಸಮ್ಮೇಳನಗಳು ಜರುಗಿವೆ. ಇವಾಗ ರಾಯಚೂರಿನಲ್ಲಿ ಈ 11ನೇ ಸಮ್ಮೇಳನವನ್ನು ನಾವು ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ವಿ. ಇದೇ 20-21ನೇ ತಾರೀಕಂದು ಇಂಥ ಸಮ್ಮೇಳನದ ಅಧ್ಯಕ್ಷರಾಗಿರುವ ಜಯದೇವಿ ಗಾಯಕವಾಡ ಅವರು ಈ ಭಾಗದ ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ನಾಡಿನ ಪ್ರಮುಖ ಚಿಂತಕಿ. ಅವರು 40ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself.
Arujava, where ancient wisdom meets modern wellness.